ಇನ್ನು ಬೈಕ್ ಟ್ಯಾಕ್ಸಿಗೆ ಕರ್ನಾಟಕ ಹೈಕೋರ್ಟ್ ಅನುಮತಿಯನ್ನ ನೀಡಿದೆ. ಬೈಕ್ಗಳನ್ನ ಸಾರಿಗೆ ವಾಹನಗಳಾಗಿ ಬಳಸಬಹುದು. ಕರ್ನಾಟಕ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಈ ಒಂದು ಆದೇಶವನ್ನ ಕೊಟ್ಟಿದೆ. ರಾಜ್ಯ ಸರ್ಕಾರದ ಆದೇಶವನ್ನ ರದ್ದು ಮಾಡಿದ ಹೈಕೋರ್ಟ್ ಪೀಠ. ಬೈಕ್ ಟ್ಯಾಕ್ಸಿ ನಿಷೇಧ ಆದೇಶವನ್ನ ಹೈಕೋರ್ಟ್ ಈಗ ರದ್ದುಗೊಳಿಸಿದೆ. ಆಪ್ ಕಂಪನಿಗಳು ಅನುಮತಿ ಕೋರಿ ಮನವಿಯನ್ನ ಸಲ್ಲಿಸಬೇಕು. ಕಾನೂನಿನ ಪ್ರಕಾರ ಬೈಕ್ ಟ್ಯಾಕ್ಸಿಗೆ ಸರ್ಕಾರ ಪರವಾನಗಿಯನ್ನ ನೀಡಬೇಕು ಅಂತ ಹೈಕೋರ್ಟ್ ಈಗ ಹೇಳಿದೆ. ಬೈಕ್ ಟ್ಯಾಕ್ಸಿ ನಿಷೇಧವನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ಎತ್ತಿ ಹಿಡಿದಿತ್ತು. ಏಕಸದಸ್ಯ ಪೀಠದ ಆದೇಶವನ್ನ ರದ್ದು ಮಾಡಿದ ದ್ವಿಸದಸ್ಯ ಪೀಠ. ಈ ಮೂಲಕ ಬೈಕ್ ಟ್ಯಾಕ್ಸಿಗೆ ಈಗ ಅನುಮತಿ ಸಿಕ್ಕಿದೆ. ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಮಾಡಿದಂತಹ ಆದೇಶವನ್ನ ಈಗ ರದ್ದುಗೊಳಿಸಿ ಹೈಕೋರ್ಟ್ ಈ ಆದೇಶವನ್ನು ಕೊಟ್ಟಿದೆ. ಕರ್ನಾಟಕ ಹೈಕೋರ್ಟ್ ದ್ವಿಸದಸ್ಯ ಪೀಠ ಈ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಂಗಳೂರು ಬ್ಯೂರೋ ಚೀಫ್ ರಮೇಶ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇದೀಗ ಅತ್ಯಂತ ಮಹತ್ವದ ತೀರ್ಪು ಹೊರಬಿದ್ದಿದೆ. ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಅನುಮತಿಯನ್ನ ನೀಡಿರೋದು. ಸೊ ಅಂದ್ರೆ ಯಾವೆಲ್ಲ ಕಂಡೀಷನ್ ಇದೆ, ಯಾವ ರೀತಿಯಾಗಿ ಅನುಮತಿಯನ್ನ ಪಡ್ಕೊಳ್ಳೋದಕ್ಕೆ ಏನೆಲ್ಲ ಕಂಡೀಷನ್ ಇದೆ ಇದರಲ್ಲಿ? ಮಧುಕರ್, ಅಂದ್ರೆ ರಾಜ್ಯ ಸರ್ಕಾರ ಬೈಕ್ ಟ್ಯಾಕ್ಸಿಗಳನ್ನ ನಡೆಸುವಂತಿಲ್ಲ ಅನ್ನುವಂಥದ್ದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾನೂನನ್ನ ಮಾಡ್ತವೆ. ಅಲ್ಲಿಯವರೆಗೂ ಕೂಡ ಯಾವುದೇ ಕಾರಣಕ್ಕೂ ಟೂ ವೀಲರ್ ಟ್ಯಾಕ್ಸಿಗೆ ಅವಕಾಶಗಳಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಾನೂನನ್ನ ಮಾಡಿತ್ತು. ಅದನ್ನ ಪ್ರಶ್ನೆ ಮಾಡಿಕೊಂಡು ಈಗ ಸಂಬಂಧಪಟ್ಟಂತೆ ಒಂದು ಹೈಕೋರ್ಟ್ಗೆ ಏಕಸದಸ್ಯ ಪೀಠಕ್ಕೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಆ ಅರ್ಜಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮಾಡಿದಂತ ಆದೇಶವನ್ನ ಎತ್ತಿ ಹಿಡಿದಿತ್ತು. ರಾಜ್ಯ ಸರ್ಕಾರ ಮಾಡುವಂತದ್ದು ಸರಿ, ಆದ್ರೆ ರಾಜ್ಯ ಸರ್ಕಾರ ಒಂದು ಸೂಕ್ತ ಕಾನೂನನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಅವಕಾಶವನ್ನ ಕೊಡಬೇಕು ಅನ್ನುವಂಥದ್ದನ್ನ ಹೇಳಿತ್ತು. ಆದ್ರೆ ಅದನ್ನ ಪ್ರಶ್ನೆ ಮಾಡಿಕೊಂಡು ಓಲಾ, ಊಬರ್ ಸೇರಿದಂತೆ ಕೆಲ ಅಗ್ರಿಗೇಟರ್ಸ್ ಏನಿದ್ದಾರೆ ವಿಭಾಗೀಯ ಪೀಠದ ಮಧ್ಯೆ ಮುಖ್ಯ ನ್ಯಾಯಮೂರ್ತಿಗಳ ಪೀಠದ ಮುಂದೆ ಅರ್ಜಿಯನ್ನು ಸಲ್ಲಿಸಿದ್ರು. ಅಲ್ಲಿ ಸಂಬಂಧಪಟ್ಟ ಸುದೀರ್ಘವಾದ ವಾದವನ್ನ ನಡೆಸಲಾಗಿತ್ತು. ಆ ವಾದ ಪ್ರತಿವಾದವನ್ನ ಆಲಿಸಿ ಇವತ್ತು ವಿಭಾಗೀಯ ಪೀಠ ಒಂದು ಆದೇಶವನ್ನ ಮಾಡಿರುವಂತದ್ದು ಬೈಕ್ ಟ್ಯಾಕ್ಸಿಯನ್ನ ಬಳಸಬಹುದು ಅನ್ನುವಂಥದ್ದು. ಒಂದಷ್ಟು ಕಂಡೀಷನ್ಸ್ ಗಳು ಹಾಕಿರುವಂತದ್ದು ನೋಡ್ತಾ ಹೋದ್ರೆ ಕಾನೂನಿನ ಅಡಿ ಸರ್ಕಾರ ಪರವಾನಗಿಯನ್ನ ನೀಡಬೇಕು. ರಾಜ್ಯ ಸರ್ಕಾರ ಬೈಕ್ ಟ್ಯಾಕ್ಸಿ ನಿಷೇಧ ಮಾಡಿರುವಂತದ್ದೇನಿದೆ ಅದು ಸರಿಯಾದ ಕ್ರಮ ಅಲ್ಲ. ಅವರು ಆ ಒಂದು ಅನುಮತಿಗೆ ಸಲ್ಲಿಸಬೇಕು ಬೈಕ್ ಟ್ಯಾಕ್ಸಿ ಓನರ್ಗಳು. ಮತ್ತೆ ಅದನ್ನ ಕಾನೂನಿನ ಪ್ರಕಾರ ರಾಜ್ಯ ಸರ್ಕಾರ ಅಂದ್ರೆ ಸಾರಿಗೆ ಇಲಾಖೆ ಕೂಡ ಅದನ್ನ ಅನುಮತಿಸಬೇಕು ಕಾನೂನು ಪ್ರಕಾರ ಅನ್ನುವಂಥದ್ದು. ಆ ಮೂಲಕ ಎಲ್ಲ ಒಂದ್ ಕಡೆ ಸಾಮಾನ್ಯವಾಗಿ ಟೂ ವೀಲರ್ ಇಟ್ಕೊಂಡ ಎಲ್ಲರೂ ಕೂಡ ಈ ಒಂದು ಬೈಕ್ ಟ್ಯಾಕ್ಸಿನ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಆ ಬೈಕ್ ಅನ್ನ ಟ್ಯಾಕ್ಸಿಯಾಗಿ ಬಳಸುವಂತವರು ಅದರ ಏನು ನಿಯಮದಡಿ ಅದನ್ನ ರಿಜಿಸ್ಟರ್ ಮಾಡ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಟ್ಯಾಕ್ಸ್ ಕಟ್ಟುವಂತದ್ದಾಗ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಕಾನೂನು ಇದೆ ಅದನ್ನ ಪಾಲನೆ ಮಾಡಿಕೊಂಡು ಆ ಮೂಲಕ ಬೈಕ್ ಅನ್ನ ಟ್ಯಾಕ್ಸಿಯಾಗಿ ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿದೆ ಅನ್ನುವಂಥದ್ದನ್ನ ಈ ಆದೇಶದಲ್ಲಿ ಹೇಳಿರುವಂತದ್ದು. ಅದೇ ರೀತಿಯಾದ ಮನವಿಯನ್ನ ಅಗ್ರಿಗೇಟರ್ಸ್ ಸಂಸ್ಥೆಗೂ ಕೂಡ ಮನವಿಯನ್ನ ಮಾಡಿತ್ತು. ಸೊ ಹಾಗಾಗಿ ರಾಜ್ಯ ಸರ್ಕಾರ ಕಳೆದ ವರ್ಷ ಬೈಕ್ ಟ್ಯಾಕ್ಸಿಯನ್ನ ಎಲ್ಲ ಒಂದ್ ಕಡೆ ಏನು ಆಟೋಗಳಿದೆ, ಬೇರೆ ಓಲಾ, ಊಬರ್, ಫೋರ್ ವೀಲರ್ ಟ್ಯಾಕ್ಸಿಗಳಿರುವಂತಹದ್ದು, ಮತ್ತೆ BMTC ಇದೆ, KSRTC ಇದೆ, ಈ ರೀತಿಯ ಸಾರ್ವಜನಿಕವಾದಂತ ಸಾರಿಗೆ ವ್ಯವಸ್ಥೆಗಳಿರುವಂತಹ ಸಂದರ್ಭದಲ್ಲಿ ಬೈಕ್ ಟ್ಯಾಕ್ಸಿ ಸರಿ ಅಲ್ಲ. ಅದಕ್ಕೆ ಸಂಬಂಧಪಟ್ಟ ನಾವು ಸೂಕ್ತ ಕಾನೂನನ್ನ ಮಾಡ್ತೇವೆ. ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದ ಅವಕಾಶವನ್ನು ನೀಡಬಾರದು ಅನ್ನುವಂತ ಒಂದು ಬಲವಾದಂತ ವಾದವನ್ನು ರಾಜ್ಯ ಸರ್ಕಾರ ಪದೇ ಪದೇ ಹೈಕೋರ್ಟ್ ಮುಂದೆ ಮಾಡ್ತಾ ಬಂದಿತ್ತು. ಆದ್ರೆ ಈಗ ಅಂತಿಮವಾಗಿ ದ್ವಿಸದಸ್ಯ ಪೀಠ ಹೇಳ್ತಾ ಇರುವಂತದ್ದು ಏನಂದ್ರೆ ಬೈಕ್ ಅನ್ನು ಕೂಡ ಟ್ಯಾಕ್ಸಿಯಾಗಿ ಬಳಸಬಹುದು, ಆದ್ರೆ ಬಳಸುವ ಮುನ್ನ ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ, ಸಾರಿಗೆ ಇಲಾಖೆಯಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕು. ರಾಜ್ಯ ಸರ್ಕಾರ ಕೂಡ ಅದನ್ನ ಕಾನೂನುಬದ್ಧ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನ ಹೇಳಿದೆ. ಈಗ ಒಂದು ರಾಜ್ಯ ಸರ್ಕಾರ ವಿಭಾಗೀಯ ಪೀಠ ಹೇಳಿದಂತ ಮಾಡಿದಂತ ಆದೇಶವನ್ನ ಒಪ್ಪಬೇಕು ಅಥವಾ ಇದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗುವಂತದ್ದು ಒಂದೇ ಅವಕಾಶಗಳಿರುವಂತದ್ದು. ಹಾಗಾಗಿ ಎಷ್ಟೋ ಜನ ಬೆಂಗಳೂರಿನಂತ ನಗರದಲ್ಲಿ ಎಷ್ಟೋ ಜನ ಬೇರೆ ಹಳ್ಳಿಗಳಿಂದ ಬಂದಂತವರು ಬೇರೆ ಕೆಲಸಗಳಿಲ್ಲದೆ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಈ ಬೈಕ್ ಟ್ಯಾಕ್ಸಿಯನ್ನ ಓಡಿಸುವ ಒಂದಷ್ಟು ಜೀವನ ಕಟ್ಟಿಕೊಳ್ತಾರೆ. ಅದರ ಜೊತೆಗೆ ಪ್ರಮುಖವಾಗಿ ಟ್ರಾಫಿಕ್ ಅಂತ ಸಮಸ್ಯೆಗಳು, ಫೋರ್ ವೀಲರ್ಗಳು ತೆಗೆದುಕೊಳ್ಳುವಂತ ಸಮಯಕ್ಕಿಂತ ಟೂ ವೀಲರ್ಗಳು ಸ್ವಲ್ಪ ಕಡಿಮೆ ಸಮಯದಲ್ಲಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ರೀಚ್ ಆಗ್ಲಿಕ್ಕೆ ಕೂಡ ಸಮಯ ಆಗುತ್ತೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ ಈ ಎಲ್ಲಾ ವಿಚಾರವನ್ನ ಹೈಕೋರ್ಟ್ ಗಂಭೀರವಾಗಿ ಪರಿಗಣಿಸಿ ಬೈಕ್ ಟ್ಯಾಕ್ಸಿಯ ವಿಚಾರಕ್ಕೆ ಅನುಮೋದನೆಯನ್ನ ನೀಡಿರುವಂತದ್ದು. ಸೊ ಹೀಗಾಗಿ ಈಗ ಸದ್ಯಕ್ಕೆ ಒಂದು ಆಪರೇಟಿವ್ ಪೋರ್ಷನ್ ಮಾತ್ರ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಆದೇಶದ ಉಲ್ಲೇಖವನ್ನ ಮಾಡಲಾಯಿತು. ಅದಾದ ನಂತರ ಅಂತಿಮವಾದಂತಹ ಆದೇಶದ ಪ್ರತಿ ಸಿಕ್ಕ ನಂತರವಷ್ಟೇ ಯಾವ ಕಾರಣಗಳನ್ನ ನೀಡಲಾಗಿದೆ ಮತ್ತೆ ಕಂಡೀಷನ್ಸ್ ಗಳು ಇನ್ನೊಂದಷ್ಟು ಏನಿದೆ ಅನ್ನುವಂಥದ್ದನ್ನ ತಿಳ್ಕೋಬೇಕಾಗಿರುವಂತಹದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.